ದೋಣಿಗೆ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಕಟ್ಟಿ ನದಿ ದಡಕ್ಕೆ ದಾಟಿಸುವಾಗ ಅರ್ಧದಲ್ಲಿ ದೋಣಿ ತುಂಡಾಗಿರುವ ಘಟನೆ ನಡೆದಿದೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಂಕನವಾಡಿ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಈ ಕುರಿತು ರೈತರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು, ಕೂಡಲೇ ಸಂಬಂಧಿಸಿದ ಜನಪ್ರತಿನಿಧಿಗಳು, ಅಧಿಕಾರಿಗಳು ನದಿ ದಾಟಲು ಸೇತುವೆ ನಿರ್ಮಾಣ ಮಾಡಬೇಕು ಅಥವಾ ಸೂಕ್ತ ಬೋಟ್ ವ್ಯವಸ್ಥೆ ಮಾಡುವಂತೆ ರೈತರ ಪರ ಹೋರಾಟಗಾರರು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಸದಾಶಿವ ಸಂಗಪ್ಪ ಕೋಟಗಿ, ಈಶ್ವರ್ ಗುರುಸಿದ್ದಪ್ಪ ಕರಬಸವ, ಸಿದ್ರಾಯ ಶಿವಪ್ಪ ಸನಸಿದ್ದ, ಶ್ರೀಶೈಲ್ ನಿಂಗಪ್ಪ ತೇಲಿ, ಇನ್ನು ಅನೇಕ ರೈತ ಮುಖಂಡರು ಹಾಗೂ ಗ್ರಾಮದ ಜನರು ಉಪಸ್ಥಿತರಿದ್ದರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಂಕನವಾಡಿ ಗ್ರಾಮದಲ್ಲಿ ಒಂದು ಅನಾಹುತ ಆಗೈತಿ. ಏನಪ್ಪಾ ಅಂದ್ರ ನಾವು ಜೋಡಣೆ ಮಾಡ್ಕೊಂಡ ಕಬ್ಬು ದಾಡ್ಸಕೈತಿ ಒಂದು 3-4 ವರ್ಷದಿಂದ. ಇದನ್ನ ದಾಡ್ಸೋ ಹೊತ್ನಾಗ ನಮಗೊಂದು ನಾವು ಹಳಿದಾಗೈತಿ. ಹಳಿದಾದ್ರೂ ಸದಕ್ಕೆ ನಾವು ಅದು ಗೊತ್ತಿದ್ರು ಸದಕ್ಕೆ ನಾವು ಯಾವುದೂ ಇದು ಇಲ್ಲ, ನಮ್ಗೆ ಯಾವ್ದು ಸರ್ಕಾರದ ಪರಿಹಾರ ಇಲ್ಲ. ಆದ್ರೂ ನಾವು ಅದನ್ನ ದುಸ್ಸಾಹಸಕ್ಕೆ ಕೈ ಹಾಕಿದೀವಿ. ಅದನ್ನ ಡ್ಯಾಮೇಜ್ ಐತಿ ಗೊತ್ತಿದ್ರು ನಾವು ದುಸ್ಸಾಹಸ ಮಾಡಬೇಕಾಗಿತ್ತು. ಯಾಕಂದ್ರೆ ನಾವು ಬದುಕಬೇಕಾಗೈತಿ ಎಲ್ಲ ರೈತರು. ಅದರಿಂದ ನಾವ್ ಏನ್ ಮಾಡಿದ್ವಿ, ಅದನ್ನ ನಾವೇ ಮುಖಾಂತರ ನಾವು ಕಬ್ಬು ದಾಡ್ಸೋ ಹೊತ್ನಾಗ ನಿನ್ನೆ ರಾತ್ರಿ 7 ಗಂಟೆಗೆ ನಡು ನೀರಾಗ ಬಂದಾಗ ನಾವು ಡ್ಯಾಮೇಜ್ ಆಗಿ ನೀರು ತುಂಬಿ ಅಲ್ಲಿ ನಾವು ರಾತ್ರಿನ ನಡುವಳ್ಯಾಗ ಮುಳುಗುವ ಪರಿಸ್ಥಿತಿ. ಅದ್ರ ಚಾಲಕರ ಒಂದು ಮುಂಜಾಗ್ರತೆ ಅವರ ಸಾಹಸದಿಂದ ಒಂದು ತಂಡ ದಡಕ್ ಬಂದ ನಿಂತ ಈಗ ಒಂದು ಟ್ರ್ಯಾಕ್ಟರ್ ಮುಂದೆ ಕಬ್ಬ ಎಲ್ಲಾನು ನೀರಾಗ ಮುಡಿಯವ್. ಆ ಟ್ರ್ಯಾಕ್ಟರ್ ಗ್ಯಾಂಗ್ ಸದ ಅದಕ್ಕೆ ಗ್ಯಾಂಗ್ 10 ಲಕ್ಷ, ಟ್ರ್ಯಾಕ್ಟರ್ಗೆ ಮುಂದೆ ಅದಕ್ಕೆ ಟ್ರ್ಯಾಕ್ಟರ್ ಟೇಲರ್ ಅದಕ್ಕೆ 20 ಲಕ್ಷ, ಒಂದು ನಾವು ಬದುಕಿ ಕಟ್ಟಾಕ ಒಂದು 30 ಲಕ್ಷ ಅದನ್ನ ಖರ್ಚು ಮಾಡ್ಕೊಂಡು ನಾವು ಕಬ್ಬು ಸಾಸಾಕತ್ತಿದ್ವಿ. ಈಗ ಅದು ಹಾಕಿದ ರೈತರಿಗೂ ಒಂದು ನುಕ್ಸಾನ. ಮುಂದೆ ಅದು ಕಬ್ಬು ಅದ್ರೊಳಗೆ 10 ಟನ್ ಕಬ್ಬು ಐತಿ, ಒಂದು 8 ರಿಂದ 10 ಟನ್ ಅದು ನೀರಾಗ ನಿಂತೈತಿ. ಅದು ಎಲ್ಲ ನುಕ್ಸಾನ. ಮುಂದೆ ಅದ್ರೊಳಗೆ ಕಾರ್ಮಿಕರು ಏನೋ ಅವ್ರು ಜೀವಾಪಾಯದಿಂದ ಪಾರಾಗ್ಯಾರ. ಮುಂದೆ ಡ್ರೈವರ್ ಅಲ್ಲಿ ಅವರು ಪಾರಾಗ್ಯಾರು. ಮತ್ತೆ ಇದು ವರ್ಷ ನಮ್ಗೆ ಇದು ಭಾಳ ತ್ರಾಸ ಹೊಡತಿ. 3-4 ವರ್ಷ ನಾವು ಕೇಳ್ಕೊಳಕತ್ತಿದ್ವಿ ಸರ್ಕಾರಕ್ಕೆ. ಮುಂದೆ ಇದಕ್ಕೊಂದು ಏನೋ ಪರಿಹಾರ ಮಾಡ್ರಿ, ಒಂದು ಬ್ರಿಡ್ಜ್ ಕಟ್ಕೊಡ್ರಿ, ಎಲ್ಲಾರು ಒಂದು ಇದಕ್ಕೊಂದು ಇದು ಮಾಡ್ರಿ, ಒಂದು ಬ್ರಿಡ್ಜ್ ಕಟ್ಕೊಡ್ರಿ, ಇಲ್ಲಾರ ನಮ್ಗೊಂದು ಸುಸಜ್ಜಿತವಾದ ಒಂದು ದೊಡ್ಡ ಬೋಟ್ ಅನ್ನು ಕೊಡ್ರಿ ಅಂತೇಳಿ ಕೇಳ್ಕೊಳಕತ್ತಿದ್ವಿ. ಅದ್ರ ಅವ್ರು ಮಾಡ್ತಾರೋ ಅದ್ರ ಯಾವ್ದು ಪರಿಹಾರ ಆಗೋದು, ಬರೀ ಬಾಯಿ ಮಾತು ಅಟ ನಡೆದೈತಿ. ಮುಂದೆ ಸದನದಾಗ ಏನೈತಿ, ನಮ್ಮ ಹನುಮಂತ ನಿರಾಣಿ ಸಾಹೇಬ್ರಾಗಲಿ, ಮುಂದೆ ಲಕ್ಷ್ಮಣ್ ಸವದಿ ಸಾಹೇಬ್ರು, ಮುಂದೆ ನಮ್ಮ ಶಾಸಕರ ಗುರುಗುಂಟಿ ಸಾಹೇಬ್ರು, ಆನಂದ್ ನ್ಯಾಮಗೌಡ ಸಾಹೇಬ್ರು, ಮುಂದೆ ಕುಂದಗಲ್ ಶಾಸಕರ ಶರಣಗೌಡರು ಎಲ್ಲಾರು ಇದ್ರ ಬದಲು ನಮಗೆ ಚರ್ಚೆ ಮಾಡ್ಯಾರ. ಚರ್ಚೆ ಈಗ 2-3 ಸಲ ಚರ್ಚೆ ಮಾಡೋ ಸದಕ್ಕೆ ಯಾವ್ದು ಸರ್ಕಾರ ಯಾವ್ದು ಕೇರ್ ಅನ್ನೋದು. ನಮ್ಮ ಉತ್ತರ ಕರ್ನಾಟಕಕ್ಕೆ ಪೂರಾ ನಿರ್ಲಕ್ಷ್ಯ ಮಾಡಕೈತಾರ. ನಾವು ರೈತರ ಬರೀ ಎಲ್ಲಾರು ಕುರಿತು ಒಂದು ಹೋರಾಟ ಮಾಡೇ ಪಡಿಬೇಕಾಗಿತ್ತು. ಮತ್ತು ರೈತರೊಂದು ಎಲ್ಲ ಹೋರಾಟ ಮಾಡಿ ಪಡಿಯುವಂತ ಟೈಮ್ ವೇಳೆ ನಮಗಿಲ್ಲ. ನಾವು ಎಲ್ಲರೂ ದನಕರು ನೋಡ್ಕೋಬೇಕು. ಈಗ ನಾವು ಬೆಳೆದಂತ ಬೆಳೆ ಕೃಷಿನ ಗತಿ ಜೋಪಾನ ಮಾಡಿದಾಗ ನಾವು ಒಂದು 4 ರೂಪಾಯಿ ಉಳಿಸೋ ಪರಿಸ್ಥಿತಿ ಐತಿ ಈಗಿನ ಮಾಡ್ಬೋದು. ಇಂಥ ಪರಿಸ್ಥಿತಿ ಒಳಗೆ ಅದಕ್ಕೆ ರೈತರು ಒಂದು ಸ್ವಲ್ಪ ಇಲ್ಲಿ ಕಂಕನವಾಡಿ ರೈತರಿಗೆ ಇಲ್ಲಿ ಒಂದು ಅನುಕೂಲ ಮಾಡಿಕೊಡ್ರಿ. ಇಲ್ಲ ನಾವು ಇಲ್ಲೆಲ್ಲ ಸಾವು ನೋವಿನ ಪರಿಸ್ಥಿತಿ ಐತಿದ್ದು ದಯವಿಟ್ಟು ಕೈ ಮುಗಿದು ಕೇಳ್ಕೊತೀವಿ. ಎಲ್ಲ ರೈತರು ಇದಕ್ಕೊಂದು ಅನುಕೂಲ ಮಾಡಿ ಅಂತ ಕೇಳ್ಕೊತೀವಿ. ಉದಯ್ ಹೊಸ್ಮನಿ, ಕೆಎಂಎಂ ಕನ್ನಡ ನ್ಯೂಸ್, ಜಮಖಂಡಿ.